ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವನು ಅರ್ಬುದ ಪರ್ವತದ ವ್ಯಾದೇಶ್ವರನೆಂಬ ಹೆಸರಿನಿಂದ ಶಿವಲಿಂಗವಾಗಿ ಭಕ್ತ ಜನರನ್ನು ಉದ್ಧಾರ ಮಾಡುತ್ತಲಿರುವನು. ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. 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 ಹಲೋ, ಎಲ್ಲ ರೆಡಿ ಏನ್ರ? ದೇವಸ್ಥಾನಕ್ಕೆ ಹೋಗಿದ್ಯಾ? ನನ್ನ ಹೆಸರನ್ನಾಗ ಪೂಜೆ ಮಾಡಿಸ್ತ ತಾತ. ಫೋನ್ ಹತ್ರನೇ ಇಟ್ಕೊಂತ ಹೇಳಿದ್ನಲ್ಲ, ಎಷ್ಟು ಸತಿ ಫೋನ್ ಮಾಡ್ತಿದ್ದೀನಿ, ಯಾಕೆ ರಿಪೀಟ್ ಮಾಡ್ತಿಲ್ಲ? ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಅಲ್ಲೇನಾದರೂ ದೇವ್ರೆ ಪ್ಲೀಸ್ ನನ್ನ ಭಯ ನಿಜ ಆಗ್ತಾ ಇರಲಿ. ತಾತ, ಅಯ್ಯಯ್ಯೋ ತಾತ, ಭೂಮಿ ಕಪ್ನವರು ಫೋನ್ ನಿನ್ ಪಕ್ಕದಾಗೆ ಇಟ್ಕೊಂಡಿರು. ನಾನು ಯಾವಾಗಾದ್ರೂ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ರೂಮ್ನಾಗೆ ಬಿಟ್ಟು ಬಂದಿದ್ದೀನಿ. ಸರಿ, ನಾನು ಮತ್ತೆ ಯಾವಾಗಾದ್ರೂ ಸಿಗ್ತೀನಿ. ನೀನ್ ಹೋಗ್ಬಿಟ್ಟು ಮಲ್ಕೋ, ಆಯ್ತಾ? ಸರಿ ತಾತ, ಬರ್ತೀನಿ. ಮಲ್ಲಿ ಪ್ಲೀಸ್ ಪ್ಲೀಸ್ ಫೋನ್ ತೆಗಿ ಪ್ಲೀಸ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಶಿವಣ್ಣ, ಮನುಷ್ಯ ಬದುಕಿರೋದು ಯಾಕೆ ಹೇಳು? ಅಯ್ಯೋ, ಸಾಯ್ತಿರೋದು ಯಾಕೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ಬದುಕಿರೋದು ಯಾಕೆ ಅಂತೀಯಲ್ಲ ಸೋಮಣ್ಣ, ಅದೇನು ಅಂತ ನೀನೇ ಹೇಳು. ಜೀವನದಲ್ಲಿ ಚೆನ್ನಾಗಿ ದುಡ್ಡು ಮರ್ಯಾದೆ ಗಳಿಸಿ 4 ಜನನ ಸಂಪಾದನೆ ಮಾಡೋಕ್ತಾನೆ. ಯಾರಪ್ಪ ಆ 4 ಮೆಂಬರ್ಸ್? ಡಬಲ್ ಟೆನ್ನಿಸ್ ಆಡಕ್ಕ? ಅದಕ್ಕಲ್ಲ ಶಿವಣ್ಣ, 4 ಜನ ಸಂಪಾದನೆ ಮಾಡಿದ್ರೆ ನಾವು ಸತ್ತಾಗ ನಮ್ಮನ್ನು ಹೊತ್ಕೊಂಡು ಹೋಗಾದ್ರೂ ಬೇಕಾಗುತ್ತಲ್ವಾ? ಇಲ್ಲಿಷ್ಟು ಜನ ಇದ್ದಾರೆ. ಮಂಜು, ಸೋಮಣ್ಣ, ಪವ್ಯ, ಪಿಂಗಾಣಿ ಕಷ್ಟಪಟ್ಟು ಟ್ರೈನಿಂಗ್ ತಗೊಂಡ್ರು. 20 ಲೀಟರ್ ಕ್ಯಾನ್ ಎತ್ತೋದೇ ಕಷ್ಟ. ಇನ್ನು ಸೋಮಣ್ಣ ಹಾಲು ಕರ್ದು ಹೆಬ್ಬೆರಳೆಲ್ಲ ಗಂಟಾಗಿ ಬಳಲಿ ಬೆಂಡಾಗಿರೋ ಜೀವ. ಇನ್ನು ಉಳಿದಿರೋದು ಮಂಜಣ್ಣ, ಪವ್ಯ. ಅವರೇನೋ ಕಾಲತ್ರ ಹಿಡ್ಕೋಬಹುದು, ತಲೆ ಹತ್ರ ಯಾರು ಹಿಡ್ಕೋತಾರೋ. ಶಿವಣ್ಣ, ನಾನು ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಾ? ಸಾರಿ ಸೋಮಣ್ಣ, ಹೇಳು. ಆ ಹಿಂದಿನ ಮನೆ ಭಾಗ್ಯಕ್ಕ ಹಾಲಾಗ್ತೀನಿ ಪಾತ್ರೆ ಹಿಡಿ ಅಂದ್ರೆ ಪಾತ್ರೆ ಮುಟ್ಟಿಸ್ಬೇಡ, ಮೇಲಿಂದ ಹಾಕು ಅಂತಾಳಲ್ಲ, ಉರಿಯಕ್ಕಿಲ್ವಾ? ಹುಟ್ಟೋದೊಂದಿನ, ಸಾಯೋದೊಂದಿನ. ಸಾಯೋದೊಂದಿನ ಅಲ್ಲ ಸೋಮಣ್ಣ, ಒಂದಿನಕ್ಕೆ ಸಾಯೋದು.
ಎರಡೂ ಒಂದೇ ಅಲ್ವಾ ಶಿವಣ್ಣ? ಎಂಥ ಜನ ಇವರು? ಇಂಥವ್ರು ಇದ್ರೆ ದೇಶ ಉದ್ಧಾರ ಆಗುತ್ತಾ? ಸರ್ವ ನಾಶ ಆಗೋಗುತ್ತೆ. ನಿನ್ ಕೆಲ್ಸಕ್ಕೆ ಹೊರಟಿದ್ಯಾ ಅನ್ಸುತ್ತೆ, ಹೋಗ್ಬಾ, ದೇವ್ರು ಒಳ್ಳೇದು ಮಾಡ್ಲಿ. ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ. ಹೇಗಿರಿ ಚಿಚೆ, ಬಿಡ್ತು ಅವನು. ನಾನು ಯಾಕ್ರಿ ಬಿಡ್ತು ಅನ್ಲಿ? ನಾನು ನಿಮ್ಮ ಜೊತೆ ಬರ್ತೀನಿ. ನಾನು ಆಫೀಸ್ಗೆ ಹೋಗ್ತಾ ಇರೋದು. ಹೋಗಿ, ಯಾರು ಬೇಡ ಅಂದಿದ್ದು? ನನಗೆ ಇವತ್ತು ಆಚೆ ಸುತ್ತಾಡಬೇಕು ಅನಿಸ್ತದೆ, ಅದಕ್ಕೆ ನಿಮ್ಮ ಜೊತೆ ಬರ್ತೀನಿ. ಮುಂದೆ ಎಲ್ಲಾದರೂ ಇಳ್ಕೊತೀನಿ ಬಿಡಿ. ಏನಿದು, ಆಸ್ತಿ ಬೇಕು ಅಂತ ವ್ರತ ಮಾಡ್ತಾಳೆ, ಹೊರಗೆ ಸುತ್ತಾಡಬೇಕು ಅಂತಾಳೆ. ಇವಳಿಗೆ ನಾನು ಕಳ್ಸಿದ ಲೆಟರ್ ತಲುಪಿಲ್ವಾ? ಅಯ್ಯೋ ಭಗವಂತ, ಏನಪ್ಪ ಇದು? ಇರ್ಲಿ, ನಾನು ಚೆನ್ನಾಗಿದ್ದಾಗ ಇವಳು ಎಲ್ಲಿಗೂ ಕರ್ಕೊಂಡು ಹೋಗಿ ಸುತ್ತಾಡ್ಸಿಲ್ಲ. ಇನ್ನು ಉಳಿದಿರೋದು ಒಂದೇ ಒಂದಿನ, ಇವಾಗ್ಲಾದ್ರೂ ಸುತ್ತಾಡ್ಸೋಣ. ರೀ, ಸರಿ ನೋಡಿ. ಯಾರಿವಳು? ನನ್ನ ಗಂಡನ ಕೊಲೆ ಮಾಡಕ್ಕೆ ಮುಖ ಮುಚ್ಕೊಂಡ್ ಬರ್ತಿದ್ದಾಳೆ ಅನ್ಸುತ್ತೆ. ಇಲ್ಲ, ನಾನು ನನ್ನ ಗಂಡನ ಕಾಪಾಡ್ಕೋಬೇಕು. ಏಯ್, ಯಾರ ನೀನು? ನನ್ನ ಗಂಡನ ಸುದ್ದಿಗೆ ಬಂದ್ರೆ ಸಿಗ್ದು ತೋಡ ಕಟ್ಬಿಡ್ತೀನಿ. ರೀ ಗಿರ್ಜಾ, ನಾನ್ರಿ ಮುಖ ಮುಚ್ಕೊಂಡಿರೋ ಸಂಧ್ಯಾ. ಯಾಕೆ? ಅದ ಬಿಸಿಲು ತುಂಬಾ ಜಾಸ್ತಿ ಇತ್ತು ರೀ, ಫೇಸ್ ಎಲ್ಲ ಟ್ಯಾನ್ ಆಗ್ಬಿಟ್ರೆ ಅದಕ್ಕೆ ಮುಚ್ಕೊಂಡ್ ಬಂದೆ ಅಷ್ಟೇ. ಬರ್ತೀನಿ. ಹೇ ಗಿರಿ, ಯಾಕಿರಿ ಹಿಂಗಾಡ್ತಾ ಇದೀಯಾ? ಸುಮ್ಮನೆ ತಮಾಷೆಗೆ. ತಮಾಷೆನ? ಏನು ಉಳಿದಿರೋದು ಒಂದೇ ಒಂದು ದಿನ. ಎಷ್ಟು ಬೇಕಾದ್ರೂ ತಮಾಷೆ ಮಾಡು, ಎಷ್ಟು ಬೇಕಾದ್ರೂ ಖುಷಿಯಾಗಿರು, ಆಮೇಲೆ ಬರೀ ಅಳುನೆ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೊರಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ ರೂಪಾ, ಆ ಥರ ಏನೂ ಆಗಿರಲ್ಲ. ವಿಶ್ವರೂಪ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಯಾವುದೇ ಪ್ರಾಬ್ಲಮ್ ಇದ್ರೂ ಅದನ್ನ ಸಾಲ್ವ್ ಮಾಡಿಕೊಂಡು ಈಸಿಯಾಗಿ ಹಾಕೊಂಡು ಬಂದ್ಬಿಡ್ತಾರೆ. ರಾಮ ಎಷ್ಟೇ ಶಕ್ತಿಶಾಲಿ ಆಗಿದ್ರು ಸೀತೆನ ಕಾಪಾಡಕ್ಕೆ ರಾಮನ ಪರವಾಗಿ ಹೋಗಿದ್ದು ರಾಮ ಬಂಟ ಹನುಮ. ಆ ಹನುಮಂತಂಗೆ ಏನಾದರೂ ಆಯ್ತಾ? ಏನೂ ಆಗಿಲ್ಲ ತಾನೆ. ಪ್ರಾಬ್ಲಮ್ ಆಗಿದ್ದು ಶತ್ರುಗಳಿಗೆ, ವಿಶ್ವರೂಪ್ಗೆ ಏನೂ ಆಗಲ್ಲ. ನೀನು ಈ ಥರ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನ್ಯಾಯವಾಗಿರೋರ್ಗೆ ಸಮಸ್ಯೆ ಅಂತ ಬರೋದು ಸಹಜ, ಆದ್ರೆ ಬರೋ ಸಮಸ್ಯೆನೇ ಅದಕ್ಕೊಂದು ಪರಿಹಾರ ಅಂತ ತಂದಿರುತ್ತೆ. ಅದನ್ನ ಬಿಡ್ಸ್ ನೋಡೋ ಕಣ್ಗಳಿರ್ಬೇಕು. ಈಗಿರೋ ಸಮಸ್ಯೆಗೆ ಏನೋ ಒಂದು ಸೊಲ್ಯೂಷನ್ ಸಿಗತ್ತೆ. ನೀನ್ ಅನ್ಕೊಂಡಾಗೆ ಆ ಪ್ರಾರ್ಥನಾ ವಿಶ್ವರೂಪ್ಗೆ ಏನು ಮಾಡಿರಲ್ಲ. ಕಲ್ಪನೆ ಅನ್ನೋದು ಮನುಷ್ಯರ ಥರ, ಅದಕ್ಕೆ ದೊಡ್ಡದಾಗಿ ಬೆಳೆಯೋ ಹಠ ಚಟ ಎರಡೂ ಇರುತ್ತೆ. ಒಂದೇ ಒಂದು ಸಣ್ಣ ನೆಗೆಟಿವ್ ಥಾಟ್ ಬಂದ್ರೂ ಅದು ನೋಡ್ತಿದ್ದಂಗೆ ದೊಡ್ಡದಾಗ್ಬಿಡತ್ತೆ. ಅದಕ್ಕೆ ಅವಕಾಶ ಕೊಡಬೇಡ, ಎಲ್ಲ ಒಳ್ಳೇದಾಗತ್ತೆ. ನೀಲ ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇದ್ದಾಳೆ? ನನಗಂತೂ ಯಾರಾದರೂ ಇಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಭಯ ಆಗ್ಬಿಡುತ್ತಪ್ಪ, ಯಾರಿಗೆ ಏನಾಯ್ತು ಅಂತ. ಹಲೋ ಲೀಲಾ, ಹೇಳಮ್ಮ. ಅಪ್ಪ, ಏನಾಯ್ತಮ್ಮ? ಗಾಬರಿಲಿದೆಯಾ? ಇಲ್ಲಪ್ಪ, ನಾನೇನು ಗಾಬರಿ ಆಗಿಲ್ಲ, ಸ್ವಲ್ಪ ಟೆನ್ಷನ್ ಅಷ್ಟೇ. ಏನಮ್ಮ ಇದು, ಗಾಬರಿ ಇಲ್ಲ ಅಂತೀಯ, ಟೆನ್ಷನ್ ಅಂತೀಯ, ಎಲ್ಲ ಓಕೆ ತಾನೇ? ಹ್ಞೂ ಅಪ್ಪ, ಎಲ್ಲ ಆರಾಮಾಗಿದೆ. ಅದು ನಿಂಗೊಂದು ವಿಷಯ ಕೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಕೇಳಮ್ಮ. ವಿಶ್ವರೂಪ್ ಏನಾದರೂ ನಮ್ಮ ಮನೆ ಕಡೆ ಬಂದಿದ್ರಾ? ವಿಶ್ವರೂಪನ? ನಂದಿಗೆ ಶಿವನ ಹತ್ರ ಬಿಟ್ಟರೆ ಬೇರೆ ಎಲ್ಲಮ್ಮ ಕೆಲಸ. ನಿನ್ನ ಗಂಡ ಎಲ್ಲಿರ್ತಾರೋ ಅಲ್ಲೇ ಅವನು ಇರ್ತಾನೆ. ಅವ್ರಿಲ್ಲ ಅಂತಾನೆ ನಿಮಗೆ ಫೋನ್ ಮಾಡಿದ್ದು ಅಪ್ಪ. ಇಲ್ವಾ? ನೀನು ಇಷ್ಟೊತ್ತಿಗೆ ಫೋನ್ ಮಾಡಿರೋದಕ್ಕೂ ವಿಶ್ವರೂಪಲ್ಲಿ ಇಲ್ಲದೆ ಇರೋದಕ್ಕೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ಏನಮ್ಮ ವಿಷಯ? ವಿಶ್ವರೂಪು ಕಾಣಿಸ್ತಾ ಇಲ್ಲ. ತುಂಬಾ ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು. ಮುಖ್ಯವಾದ ಕೆಲಸ ಅಂದ್ರೆ?
ಅದೇ ಅಪ್ಪ, ಆ ಪ್ರಾರ್ಥನೆ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗಿದ್ರು. ನಾನು ಅವ್ರಿಗೆ ಕಾಲ್ ಮಾಡಿದೆ, ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿದ್ರು, ಮನೆಗೆ ಬರ್ತೀನಿ ಅಂತ ಕೂಡ ಹೇಳಿದ್ರು. ನಾನು ಹೇಳಿದೆ ಬೇಡ ಬೇಡ, ಮನೆಗೆ ಬರೋದು ಬೇಡ, ಪಾರ್ಕಲ್ಲಿ ಸಿಗೋಣ ಅಂತ ಹೇಳಿದೆ. ಅಲ್ಲಿ ಹೋದರೆ ಅವ್ರು ಬರಲೇ ಇಲ್ಲ ಅಪ್ಪ. ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಅದಕ್ಕೆ ಮನೆ ಹತ್ರ ಏನಾದರೂ ಬಂದಿದ್ದಾರ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ಅಯ್ಯೋ ದೇವ್ರೆ, ಹಾಗಿದ್ರೆ ವಿಶ್ವರೂಪು ಕಾಣೆ ಆಗ್ಬಿಟ್ಟಿದಾನ. ನನಗೂ ಯಾಕೋ ಹಾಗೆ ಅನಿಸ್ತಿದೆ ಅಪ್ಪ. ನೋಡಮ್ಮ, ಆ ಪ್ರಾರ್ಥನಾ ಸಾಮಾನ್ಯ ತಗೊಳ್ಳಲ್ಲ. ಅವಳು ಬುಡಕ್ಕೆ ಬಂತು ಅಂತ ಗೊತ್ತಾಯ್ತು ಅನ್ಕೋ, ಅವಳಿಗೆ ಬೇಡ ಸಹಿತ ಮರನೇ ಕಿತ್ ಬೀಸಾಕ್ಬಿಡ್ತಾಳೆ. ಅಂತ ರಾಕ್ಷಸಿ ಅಂತವಳು ಬಂದು ನಿಮ್ಮನೇಲಿ ಸೇರ್ಕೊಂಡಿದ್ದಾಳಲ್ಲಮ್ಮ. ಛೇ, ಇಲ್ಲಪ್ಪ, ವಿಶ್ವರೂಪಕ್ಕೇನೂ ಆಗಲ್ಲ, ದೇವ್ರಿದ್ದಾನೆ. ಸಮಾಧಾನವಾಗಿರು. ಹ್ಞೂ ಅಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ನಾನು ಕೇಳ್ದೆ ನನಗೆಲ್ಲ ಕೊಟ್ಟಿದ್ಯಾ. ಈಗ ನಾನು ಕೇಳ್ತಿರೋದನ್ನು ಕೊಡ್ತೀಯ ಅಂತ ನಂಬಿವ್ನಿ. ದಯಮಾಡಿ ಕರುಣೆ ತೋರಿಸು ಭಗವಂತ. ಮದ್ವೆ ಗೊತ್ತಾಯ್ತಂತೆ? ಹೌದು ಸುಶೀಲಾ, ಲಗ್ನ ಪತ್ರಿಕೆ ಪ್ರಿಂಟ್ ಕೊಟ್ಟಿದೀವಿ. ತಂದ್ಮೇಲೆ ಮನೆಗೆ ಬರ್ತೀವಿ. ಮದ್ವೆಗೆ ಎಲ್ಲರೂ ತಪ್ಪದೆ ಬರಬೇಕು. ಖಂಡಿತ ಬರ್ತೀವಿ ಲಸ್ಮಕ್ಕ. ಭಾವನ ಹೇಗಿದ್ದಾಳೆ? ಪಾಪ, ಅವಳ ಜೀವನ ಹೀಗಾಗ್ಬಾರ್ದಾಗಿತ್ತು. ಈಗೇನ್ ವಯಸ್ಸಾಗಿದೆ, ಒಂದ್ ಒಳ್ಳೆ ಗಂಡು ನೋಡಿ ಮದ್ವೆ ಮಾಡ್ಬಾರ್ದಾ? ಹೌದಮ್ಮ, ನಮಗೂ ಅದೇ ಆಸೆ. ಏನ್ ಮಾಡೋದು, ಆಗಿರೋ ಘಟನೆಯಿಂದ ಅವಳು ಸ್ವಲ್ಪ ಈಚೆ ಬರ್ಲಿ, ಮತ್ತೆ ದುಃಖ ಕೊಡೋದ್ ಬೇಡ ಅಂತ ಸುಮ್ನೆ ಇದೀವಿ. ಅದು ಸರಿನೇ, ಅವಳಿಗೂ ಸ್ವಲ್ಪ ಸಮಯ ಕೊಡ್ಬೇಕು. ದೇವ್ರೆ, ನನ್ನ ಜೀವನ ಏನೋ ಹೇಗಾಗೋಯ್ತು. ಜಾನು ಮದ್ವೆ ಚೆನ್ನಾಗಾಗೋ ಥರ ಮಾಡು. ಜಾನು ಜಯಂತ್ ಅವ್ರ ಜೊತೆ ಯಾವಾಗ್ಲೂ ಸುಖವಾಗಿರ್ಲಿ. ಅವರಿಬ್ರು ಚೆನ್ನಾಗಿದ್ರೆ ಮನೆಯವ್ರು ಎಲ್ರೂ ಸಂತೋಷವಾಗಿರ್ತಾರೆ. ನನಗೆ ಅಂದ್ರೆ ನನ್ನ ಖುಷಿ ನನ್ನ ಹತ್ರನೇ ಬರೋ ಹಾಗೆ ಮಾಡು. ತಪ್ಪು. ಅರೆ, ಏನಾಯ್ತು? ಮತ್ತಿನ್ನೇನು, ಆ ಕಡೆ ನೋಡ್ಬೇಕು ತಾನೆ. ನೀನ್ ನನ್ನೇ ನೋಡ್ತಿದ್ರೆ ಶಿವ ಕೋಪ ಮಾಡ್ಕೊಳಲ್ವಾ? ಶಿವ ಹಾಗೆಲ್ಲ ಕೋಪ ಮಾಡ್ಕೊಳಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತು, ನಾವು ನಿಜವಾಗೂ ಪ್ರೀತಿ ಮಾಡೋರು ನಮ್ಮ ಜೊತೆಗಿದ್ದಾಗ ನಾವು ತುಂಬಾ ಸಂತೋಷವಾಗಿರ್ತೀವಿ ಅಂತ. ಅದೇ ಮತ್ತೆ ಶಿವ ಪಾರ್ವತಿಯವರ ಪ್ರೀತಿ ಎಷ್ಟು ಪವಿತ್ರ ಅಲ್ವಾ? ಶಿವ ಪಾರ್ವತಿನ ತನ್ನ ದೇಹದ ಒಂದು ಭಾಗವಾಗಿ ಇರಿಸ್ಕೊಂಡ್ಬಿಟ್ಟಿದ್ದಾನೆ. ಒಂದು ಗಂಡು ಒಂದು ಹೆಣ್ಣನ್ನ ಹೇಗೆಲ್ಲ ಪ್ರೀತಿಸಬಹುದು ಅನ್ನೋದು ನಮ್ಗೆಲ್ಲಿ ಕಾಣುತ್ತೆ. ಸತೀದೇವಿ ಯಜ್ಞಕುಂಡಕ್ಕೆ ಹಾರಿ ತನ್ನ ಜೀವನ ಕೊಟ್ಟರು. ಮುಂದಿನ ಜನ್ಮದಲ್ಲೂ ಶಿವನ್ನೇ ತನ್ನ ಗಂಡನ ಕುಡಿಬೇಕು ಅಂತ ಪಾರ್ವತಿಯ ಕೊಟ್ಟಿ ಪುನಃ ಶಿವನ್ನೇ ಸೇರ್ತಾಳೆ. ಒಂದು ಹೆಣ್ಣು ತಾನು ಪ್ರೀತಿ ಮಾಡೋ ಗಂಡುಗೋಸ್ಕರ ಏನೇನೆಲ್ಲ ಎದುರಿಸಬಹುದು ಅಂತ ನಮ್ಗೆಲ್ಲಿ ಗೊತ್ತಾಗುತ್ತೆ. ಎಷ್ಟು ಅದ್ಭುತ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮನೆ ಹುಡ್ಕೊಂಡು ಬರ್ತಾ ಇದ್ವಿ ಚಿಕ್ಕತ್ತೆ. ನನ್ನ ಯಾಕಮ್ಮ? ಅದೇ ಜನನಿ ಇವಳ ಮೇಲೆ ಕೂಗಾಡಿ ರೇಗಾಡಿ ಎಲ್ಲ ಮಾಡಿದ್ರಲ್ಲ,
ಅದನ್ನು ಯಾರಿಗೂ ಹೇಳಬೇಡಿ. ಹಾಂ, ಅದರಲ್ಲೂ ಅತ್ತೆಮ್ಮಂಗೆ ಮಾವಂಗೆ ಗೊತ್ತಾದ್ರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಚಿಕ್ಕತ್ತೆ. ಅಯ್ಯೋ, ಅಕ್ಕ ಭಾವ ಆಗ್ಲೇ ಬೇಜಾರು ಮಾಡ್ಕೊಂಡು ಆಯ್ತು ಪಾರು. ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತು ಅಂತ ಅಕ್ಕ ನನ್ನ ಬಾಯಿ ಬಿಡಿಸ್ಬಿಟ್ರು. ಅಲ್ಲ ಚಿಕ್ಕತ್ತೆ, ಅತ್ತೆಮ್ಮ ಮಾವ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅವ್ರು ಬಂದಾಯ್ತಾ? ಆಗ್ಲೇನೆ ಬಂದ್ರು. ಬಂದ್ ಕೂಡ್ಲೆ ಮನೆನ ನೋಡಿ ಯಾಕೆ ಮನೆ ಬಿಕೋ ಅಂತಿದ್ಯಲ್ಲ ಅಂತ ಕೇಳಿದ್ರು. ನಾನು ಏನೂ ಆಗಿಲ್ಲ ಅನ್ನೋ ಥರನೇ ಹೇಳಿದೆ. ಆದರೆ ನನ್ನನ್ನು ರೂಮಿಗೆ ಕರ್ಕೊಂಡೋಗಿ ಬಲವಂತದಿಂದ ಸತ್ಯನ ಹೇಳೋ ಹಾಗೆ ಮಾಡಿಬಿಟ್ರು. ಅಯ್ಯೋ ದೇವ್ರೆ, ಪಾಪ ಅತ್ತೆಮ್ಮ ಅದೆಷ್ಟು ನೊಂದ್ಕೊಂಡಿರ್ತಾರೋ ಏನೋ. ಚಿಕ್ಕತ್ತೆ, ವಿಷಯ ಕೇಳಿ ಅತ್ತೆಮ್ಮ ಏನಂದ್ರು? ಮಧ್ಯಾಹ್ನ ಊಟದ ಹೊತ್ತಿಗೆ ನಿನ್ನೂ ಜನನಿನೂ ಬರೋದಕ್ಕೆ ಹೇಳಿದ್ರು. ಹಾಗಾದ್ರೆ ಖಂಡಿತ ನನಗೆ ಬೈತಾರೆ ಅಂತ ಅನ್ಸುತ್ತೆ. ಇದು ಒಳ್ಳೆ ಕತೆ ಆಯ್ತಲ್ಲ ಪಾರ್ವತಿ. ಆಗಿದ್ದ ಜಗಳದಲ್ಲಿ ನಿಂದೇನ್ ತಪ್ಪಿದೆ ಅಂತ ಅವ್ರು ನಿನ್ನನ್ನ ಬೈತಾರೆ? ಆಗಿರೋ ಜಗಳದಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನನ್ನ ಅಕ್ಕನ್ಗಾಗ್ಲೇ ಹೇಳಿದ್ದೀನಿ. ಅಕ್ಕ ಭಾವನ್ಗೆ ನೀನೇನು ಅಂತ ಗೊತ್ತಿಲ್ವಾ? ಅದಕ್ಕೆ ನೀನೇನು ತಲೆ ಕೆಡ್ಸ್ಕೊಳ್ಬೇಡ. ನನ್ನ ಪ್ರಕಾರ ನಿಮ್ಮಿಬ್ಬರನ್ನೂ ಕರೀತಿದ್ದಾರೆ ಅಂದ್ರೆ ಕೂರಿಸಿ ಬುದ್ಧಿ ಹೇಳ್ತಾರೆ ಅನ್ಸುತ್ತೆ ಅಷ್ಟೇ. ಜೇನು ಗೂಡು ಥರ ಇದ್ದ ಅರಸನ ಕೋಟೆಯಲ್ಲಿ ಏನಾಗಬಾರ್ದಾಗಿತ್ತು ಅದೇ ಆಗ್ತಾ ಇದೆ. ಅಕ್ಕ ತಂಗಿಯರ ಥರ ಇದ್ದ ನೀವಿಬ್ರು ಈಗ ನಾನಾ ಅನ್ನೋ ಮಟ್ಟಕ್ಕೆ ಮನಸ್ತಾಪ ಬೆಳೆಸ್ಕೊಂಡಿದ್ದೀರಿ. ಅಲ್ಲದೆ ಈಗ ಇದು ಅಮ್ಮನವ್ರಿಗೆ ಗೊತ್ತಾಗೋ ಮಟ್ಟದವರೆಗೂ ಬೆಳೆದಿದೆ. ಇದರಿಂದ ಖಂಡಿತ ಅರಸನ ಕೋಟೆ ಒಳ್ಳೇದಾಗಲ್ಲ. ಇಷ್ಟಕ್ಕೆಲ್ಲ ಕಾರಣ ಆ ಜನನೇ ತಾನೇ ಹನುಮಂತಣ್ಣ. ನೀವು ನಿಮ್ಮ ಮಗಳಿಗೆ ಬುದ್ಧಿ ಹೇಳೋ ಮೊದಲು ಅವಳಿಗೆ ಹೇಳ್ಬೇಕಿತ್ತು ತಾನೆ. ಆದರೆ ಆ ಹುಡುಗಿ ನನ್ನ ಮಾತು ಕೇಳ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ ಮೇಡಮ್? ಅದು ನಿಜಾನೇ. ಎಲ್ಲರೂ ನಿಮ್ಮ ಮಗಳು ಪಾರು ಥರ ಇರಲ್ಲ. ನಾನೇ ಸೀದಾ ಅತ್ತೆಮ್ಮನ ಹತ್ರ ಹೋಗಿ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳಲ್ಲ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡ ಪಾರು. ಅಲ್ಲ, ನೀನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ? ಈ ಥರ ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಜನನಿ. ಅವಳೇ ತಲೆ ಕೆಡಿಸ್ಕೊಂಡಿಲ್ಲ ಅಂದಮೇಲೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತಿದ್ಯಾ? ನೋಡು, ಅಕ್ಕ ನೀನೊಬ್ಳಿಗೆ ಬೈದು ಬುದ್ಧಿ ಹೇಳಲ್ಲ, ಇಬ್ರಿಗೂ ಹೇಳ್ತಾರೆ, ಸರಿನಾ? ಓ, ಅಕ್ಕ ಜನನೇನ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳು ಅಂದಿದ್ದಾರೆ. ಮೊದಲೋಗಿ ನಾನು ಅವ್ರಿಗೆ ವಿಷಯ ತಿಳಿಸ್ಬೇಕು. ಇಲ್ಲ ಅಂದ್ರೆ ಅವಳು ಮರೆತು ಆಫೀಸ್ಗೆ ಹೋಗ್ಬಿಟ್ರೆ ಆ ಅಕ್ಕ ನನ್ನನ್ನು ಬೈತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ನನ್ನ ಜೊತೆ ಇದ್ದಾರೆ ಅಂತ ಗೊತ್ತಿದ್ರು ಶ್ರೀ ಕಾಲ್ ಯಾಕೆ ಮಾಡ್ತಿದ್ದಾರೆ? ನಾನು ಅತ್ತೆ ಮುಂದೆ ಹೇಗೆ ಮಾತಾಡ್ಲಿ? ಹೇಳಿ. ಎಲ್ಲ ಓಕೆ ತಾನೆ? ಏನು ಸಮಸ್ಯೆ ಇಲ್ಲ ಅಲ್ವೇ? ಬಂಗಾರ ನಿಮ್ ಪಕ್ಕನೇ ಕುಂತೋಳ? ಹಾ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಸರಿ. ಎಂತಣ್ಣ ಭಾರಿ ಖುಷಿಯಲ್ಲಿದೀಯಾ? ಮಕ್ಕದಲ್ಲಿ ಕಳೆನೂ ಬಂದೈತೆ. ಹಾಗಾದ್ರೆ ಅತ್ತಿಗೆ ಎಂತದ ಖುಷಿ ವಿಚಾರ ಹೇಳಿರ್ಬೇಕು ಅಲ್ವಾ? ನಮಗೂ ಹೇಳಿದ್ರೆ ನಾವು ಹಸಿ ಲೈ ನೀರ್ನಾಗ ಮುಳುಗ್ತಾ ಇದ್ದಂಗೆ ಹಗ್ಗ ಸಿಕ್ಕಂಗಾಗೈತೆ. ಅಂದ್ರೆ ನನ್ ಬಂಗಾರನುವೆ ಅವ್ರ ಸೊಸೆನುವೆ ಒಂದೇ ಕಾರ್ನಾಗ ಹೋಯ್ತವ್ರೆ. ಓ, ಎರಡು ಪಾಟಿ ಒಂದೇ ಊಟ ಐತೆ. ಹಾ, ಇನ್ಮೇಲೆ ಏನೇ ಇದ್ರು ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡ್ತಾ ಇರ್ಬೋದು.
ಮನೆಗೊಂದು ಮಗು ಬಂದ್ರೆ ಫುಲ್ ಖುಷಿ ಅಲ್ವಾ? ಡಬ್ಬಿಯಾಗೆ ಚಿತ್ರಾನ್ನ ಹಾಕಿವ್ನಿ, ಎಲ್ಲ ತಿನ್ನು, ಉಳಿಸ್ಕೊಂಬರ್ಬೇಡ ಏನೋ. ತಗ. ಅಯ್ಯೋ ಇದೇನಿದು, ಕಾಲೇಜ್ಗೆ ಹೋಗೋರು ಹಿಂಗೆಲ್ಲ ಮಕ ಊದಿಸ್ಕೊಂಡು ಸೋ ಅಂತ ಕೂತ್ಕೋತಾರಿಯೇ. ನಾನೇನು ಸೋ ಅಂತ ಮಕ್ಕ ಊದಿಸ್ಕೊಂಡಿಲ್ಲ. ಎಲ್ಲಿ ನಿನ್ನ ಗಂಡ ತಂದ್ಕೊಟ್ಟಿರೋ ಬುಕ್ಕೆ ಕಾಣಿಸ್ತಿಲ್ಲ? ಬುಕ್ಕುಗಳ ಸುಮಾ, ರಾತ್ರಿ ಓದ್ತಾ ಇದ್ದಲ್ಲ, ಮನೆಗೆ ಮುಂಚೆ ಪುಸ್ತಕನೆಲ್ಲ ಟೀಪಾಯ್ ಮೇಲೆ ಮಡಗ್ಬಿಟ್ಟಿದ್ದೆ. ಓದ್ತಾರೆ, ಕಾಲೇಜ್ಗೆ ಹೋಗೋವಾಗ ಎಲ್ಲಿ ಮರ್ತ್ಬಿಡ್ತೀವಿ ಅಂತ ಎಲ್ಲ ಬ್ಯಾಗ್ನಾಗ ಹಾಕಿವಿ. ಅಲ್ವೇ, ಕಾಲೇಜ್ಗೆ ಹೋಗ್ಬೇಕಾರೆ ಚೀಲ್ದಾಗ ಎಲ್ಲ ಪುಸ್ತಕಗಳು ಜೋಡಿಸ್ಕೊಂತೀಯ, ಇದು ಕಾಣಲಿಲ್ವೇ? ಅವ್ವಾ ನಡಿಯಲ್ಲ, ಕಾಲೇಜ್ ತಗ್ಬಿಡ್ತಾರೆ. ತಕ ಸರಿ ಅವ, ನಾನು ಹೋಗಿ ಬರ್ತೀನಿ. ಸುಮಾ. ಗುಡ್ ಮಾರ್ನಿಂಗ್ ಅಣ್ಣಯ್ಯ. ಗುಡ್ ಮಾರ್ನಿಂಗ್ ಅದಕ್ಕೆ. ಸರಿ ಅಣ್ಣಯ್ಯ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಸುಮಾ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅದಕ್ಕೆ. ಕಾಲೇಜ್ನಾಗೆ ಯಾರು ತವನುವೆ ಜೋರಾಗಿ ಮಾತಾಡಬಾರ್ದು. ಯಾರನ್ನಾರ ಮಾತಾಡಿಸ್ಬೇಕು ಅನಿಸ್ದೆ ಮಾತಾಡು, ಇಲ್ಲ ಅಂದರೆ ಸುಮ್ಕಾಗ್ಬಿಡು. ಆಯ್ತವ. ಸುಮಾ, ಏನಾದರೂ ಇದ್ರೆ ಫೋನ್ ಮಾಡು. ಆಯ್ತು ಅಣ್ಣಯ್ಯ. ಕಮ್ಮಿ ನಾನು ಬರೋದು ತಡ ಆಯ್ತು. ಮೆಸ್ಗೆ ಒಂದು ದಿನಸಿ ತರೋದೈತಿ. ಆಯ್ತು, ಅಲ್ಲಿ ಬಾಕಿ ಏನು ಉಳಿಸ್ಕೊಂಬರ್ಬೇಡ. ರಮೆ, ಯಾವುದು ಬಾಕಿ ಉಳಿಸ್ಕೊಂಡಿಲ್ಲ. ನಮ್ದೇ ಒಂದಷ್ಟು ದುಡ್ಡು ಅವನ್ ತಾವು ಅಡ್ವಾನ್ಸ್ ಅಂತ ಬಿಟ್ಟಿವ್ನಿ. ಸರಿ ಬತ್ತಿ. ಬಾಬಾ. ನಾನು ಹೇಳಿದ ಗೆಪ್ತಿ ಐತಿ ತಾನೆ, ಯಾರು ತಾವು ಕಾಲೇಜ್ನಾಗೆ ಮಾತಾಡಬಾರ್ದು. ಆಯ್ತು ಆಯ್ತು ಆಯ್ತು, ಹೊರಡ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಪ್ಪ ಕಾರ್ತಿಕ್, ಏನು ಆಳವಾಗಿ ಯೋಚನೆ ಮಾಡ್ತಾ ನಿಂತುಬಿಟ್ಟೆ? ಏನು ಸಮಾಚಾರ? ಆ ಥರ ಏನೂ ಇಲ್ಲಪ್ಪ. ನಾನು ನಂಬಿಡ್ತೀನಾ? ಅದಿರಲಿ, ನಿನ್ನ ಹತ್ರ ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ, ನೀನು ನೇರವಾಗಿ ಉತ್ತರ ಕೊಡಬೇಕು, ಆಯಿತಾ? ಅದೇನು ಅಂತ ಕೇಳಿಪ್ಪ. ಸತ್ತಿಳಿ ಯಶಸ್ಸು ನಿನಗೆ ಚುಚ್ಚುತ್ತಾ ಇದೆಯಾ? ಈರ್ಷೆ ಕಾಡ್ತಾ ಇದೆಯಾ? ನನಗೆ ಅರ್ಥ ಆಗಲಿಲ್ಲಪ್ಪ. ನಿನ್ನ ಭಾಷೆಯಲ್ಲೇ ಹೇಳ್ತೀನಿ, ನಿನಗೆ ಜಲಸ ಆಗ್ತಿದೆಯಾ? ಇಲ್ಲಪ್ಪ, ನನಗೆ ಯಾವುದೇ ರೀತಿ ಜಲಸಿ ಇಲ್ಲ. ಆದರೆ ನನ್ನ ಸತ್ತಿನ ಕಂಪೇರ್ ಮಾಡಿ ಮಾತಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಅಯ್ಯೋ ಹುಚ್ಚ, ಇದನ್ನು ನೀನು ತಲೆಗೆ ಹಚ್ಕೊಂಡಿದ್ದೀಯಾ? ಅದು ಹಾಗಲ್ಲ ಕಣೋ. ನೋಡು, ಸೀತನ ಕಡೆಯವರಿಗೆ ಸೀತನ ಗಂಡ ರಾಮಚಂದ್ರ ಅಂತ ಹೇಳ್ತಾರೆ. ನಮ್ಮ ಕಡೆಯವರು ರಾಮಚಂದ್ರನ ಹೆಂಡತಿ ಸೀತಾ ಅಂತ ಹೇಳ್ತಾರೆ ಅಷ್ಟೇ. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಗೆ ಡಿಸೈಡ್ ಮಾಡ್ತೀಯಾ? ನಾಳೆ ಸತ್ಯ ಪೊಲೀಸ್ ಆದರೆ ಪ್ರಪಂಚಕ್ಕೆಲ್ಲ ಅವಳೇ ಮೊದಲು. ಅದು ಸೋಷಿಯಲ್ ಸರ್ವಿಸ್ ಕೆಲಸ ಕಣೋ. ಆ ಎಲ್ಲರೂ ನಮ್ಮನ್ನು ಅವಳ ಕಡೆಯವರು ಅಂತಲೇ ಗುರುತಿಸ್ತಾರೆ. ಹಾಗಂದು ಮಾತ್ರಕ್ಕೆ ನಮ್ಮ ಬೆಲೆ ಕಡಿಮೆ ಆಯಿತು, ಅವಳ ಬೆಲೆ ಜಾಸ್ತಿ ಆಯಿತು ಅಂತ ಅಷ್ಟೇ. ಇಲ್ಲಪ್ಪ, ನನಗಿದು ಯಾವುದು ಕನ್ವಿನ್ಸ್ ಆಗ್ತಾ ಇಲ್ಲ. ನೋಡೋ, ನಮ್ಮವರು ನಮಗಿಂತ ಮುಂದೆ ಹೋದಾಗ ಬೆನ್ನು ತಟ್ಟಬೇಕು, ಚಪ್ಪಾಳೆ ತಟ್ಟಬೇಕು. ಆದರೆ ಈ ಥರ ಕೊರಗೋದಲ್ಲ ಕಣೋ. ನಿನ್ನ ಪ್ರೀತಿ ನಿಜವಾದದ್ದೇ ಆದರೆ ಖಂಡಿತ ನೀನು ಈ ರೀತಿ ಆಡ್ತಾ ಇರಲಿಲ್ಲ. ಇದರ ಮೇಲೆ ನಿನ್ನಿಷ್ಟ.
ಚಿಕ್ಕಿ ನೋಡಿದ್ರೆ ಹಾಗೆ ಹೇಳ್ತಾರೆ, ಅಪ್ಪ ನೋಡಿದ್ರೆ ಹೀಗೆ ಹೇಳ್ತಾರೆ. ಇವ್ರು ಸರಿನಾ ಅಥವಾ ನಾನ್ ಸರಿನಾ? ಯಾವ್ದು ಸರಿ ಯಾವ್ದು ತಪ್ಪು ಒಂದು ಅರ್ಥನೇ ಆಗ್ತಿಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್ ನನ್ನಿಂದ ಇಷ್ಟು ದಿನ ನೋವು ಅನುಭವಿಸಿದ್ರು. ಆದರೆ ಈಗ ಆಫೀಸ್ಗೆ ಅವರು ಮತ್ತೆ ಬರ್ತಿದ್ದಾರೆ. ಅವ್ರನ್ನ ಗುಣಪಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ನಾನು ಏನೂ ಕೇಳ್ಕೊಳ್ಳಲ್ಲ ರಾಮ. ನೀನು ಅವ್ರನ್ನ ಚೆನ್ನಾಗಿಟ್ಟಿರು. ಅವ್ರಿಗೆ ಯಾವುದೇ ಥರ ಕಷ್ಟ ನೋವು ಕೊಡಬೇಡ ಪ್ಲೀಸ್. ರಾಮ್ ನನಗೆ ಏನೋ ಹೇಳಬೇಕು ಅಂತಿದ್ದಾರೆ. ಅದನ್ನು ತಿಳ್ಕೊಳ್ಳೋಕ್ಕೆ ಇವತ್ತಾದರೂ ಅವಕಾಶ ಮಾಡಿಕೊಡು ಪ್ಲೀಸ್. ನೀನಿವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಹೌದಾ? ನೀನು ಸ್ಟೈಲ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸ್ತೀಯ. ಹೌದು, ಇವತ್ತು ಎಷ್ಟೊಂದು ಹ್ಯಾಪಿ ಆಗಿದೆಯಲ್ವಾ? ಏನ್ ಸ್ಪೆಷಲು? ವಿಷಯ ಏನು ಅಂತ ಗೊತ್ತಾದ್ರೆ ನೀನು ಖುಷಿ ಪಡ್ತೀಯ. ಹೌದಾ? ಹಾಗಿದ್ರೆ ಹೇಳು ಸೀತಮ್ಮ. ನಿನ್ನ ಫ್ರೆಂಡ್ ಇವತ್ತು ಆಫೀಸ್ಗೆ ಬರ್ತಾ ಇದ್ದಾರೆ. ಹೌದಾ? ನನ್ನ ಫ್ರೆಂಡ್ ಫುಲ್ ಹುಷಾರಾಗ್ಬಿಟ್ರ? ಹಾಗಿದ್ರೆ ನನ್ನ ಫ್ರೆಂಡಿಗೆ ನಾನು ಡಬ್ಬಿ ಕಳಿಸ್ಬೋದಾ? ನೀನು ಕೊಡೋ ಲಂಚ್ ಬಾಕ್ಸ್ ಅವ್ರಿಗೆ ತುಂಬಾ 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 ಫೇವ್ರೆಟ್ ಅಂತೆ. ನಂತರ ಯಾವಾಗಲೂ ಹೇಳ್ತಿರ್ತಾರೆ. ಅಷ್ಟು ದೊಡ್ಡ ಮನೆಯವರು ನಮ್ಮನೆ ಅಡುಗೆ ಯಾಕೆ ತಿಂತಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆದರೆ ಅವ್ರು ಒಂದೊಂದು ತುತ್ತು ಎಂಜಾಯ್ ಮಾಡ್ಕೊಂಡು ತಿನ್ನೋದು ನೋಡಿ ನನಗೆ ತುಂಬ ಖುಷಿ ಆಯಿತು. ಈಗಲೇ ಹೋಗಿ ಲಂಚ್ ಪ್ಯಾಕ್ ಮಾಡು. ಈ ಪೊಟ್ಟಿ ಹಾಕು ತುಂಬ ಚಿಕ್ಕದ ಅನ್ನಿಸ್ತಾ ಇದೆ ಇವತ್ತು. ಒಂದು ಸ್ವಲ್ಪ ದೊಡ್ಡ ಟ್ರೈ ಮಾಡೋಣ. ಓಹೋ, ಇದು ತುಂಬಾನೇ ದೊಡ್ಡದಾಯ್ತು. ಬೇಡ. ಹಾ, ಇದೇ ಚೆನ್ನಾಗಿದೆ. ನಾನೇನು ಇವತ್ತು ಇಷ್ಟೊತ್ತು ರೆಡಿ ಆಗ್ತಾ ಇದ್ದೀನಿ. ರಾಮ ಆಫೀಸಿಗೆ ಬರ್ತಿದ್ದಾರೆ. ನಾನು ಹೋಗಿ ವೆಲ್ಕಮ್ ಮಾಡಬೇಕು. ಅಪ್ಪು, ನಿಂಗೆ ಇವತ್ತಿನಿಂದ ಪುನರ್ಜನ್ಮ, ಮತ್ತೆ ಎಲ್ಲ ಹೊಸದಾಗಿ ಶುರು ಮಾಡಲಿ. ಇಟ್ಸ್ ಆಲ್ ಅ ನ್ಯೂ ಬಿಗಿನಿಂಗ್. ಓಕೆ, ಹುಷಾರಾಗಿ ಹೋಗ್ಬೇಕು. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು ಚಿಕ್ಕಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಇನ್ನೊಂದ್ಸಲ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ಇದರಲ್ಲಿ ನಮ್ಮ ತುಳಸಿ ತಪ್ಪೇನೂ ಇಲ್ಲ. ಯಾರಿಗೂ ಮೋಸ ಆಗಬಾರ್ದು ಅಂತ ಅವಳು ನನ್ನ ಹತ್ರ ಬಂದು ಈ ವಿಷಯ ಹೇಳಿದ್ಲು. ದಯವಿಟ್ಟು ಅವಳನ್ನ ಬೈಬೇಡಿ. ನನಗಂತೂ ಈಗಲೂ ಇದೆಲ್ಲ ನಿಜಾನ ಅನಿಸ್ತಾ ಇದೆ. ಅಲ್ಲ, ಒಂದು ಮನುಷ್ಯ ಇಷ್ಟೆಲ್ಲ ನಾಟಕ ಮಾಡಕ್ ಸಾಧ್ಯನಾ? ಸೀರಿಯಸ್ಲಿ ಅಭಿ, ಪಾಪ ಪೂರ್ಣಿ ಎಷ್ಟು ಖುಷಿಯಿಂದ ಈ ಕಾರ್ಯಕ್ರಮ ಮಾಡೋಣ ಅಂದಿದ್ಲು. ಆದರೆ ಹೋಗ್ಲಿ ಬಿಡಿ, ಆಗಿದ್ದಾಯ್ತು. ಈಗ ಸಂಧ್ಯಾ ಇಲ್ಲಿ ಇಲ್ವಲ್ಲ,
ಈಗ ನಾವು ಏನೇ ಮಾತಾಡಿದ್ರು ಅಮ್ಮಂಗೆ ಬೇಜಾರಾಗುತ್ತೆ. ಸುಮ್ಮನಿರಿ ಎಲ್ಲ. ಅಮ್ಮ, ನಾನು ಸಂಧ್ಯನ ರೆಡಿ ಮಾಡ್ತೀನಿ ಬಾ ಅಂದರೆ ಅವಳು ಬೇಡ ಅಂದ್ಲು. ಆಗಲೇ ನನಗೆ ಗೊತ್ತಾಗ್ಬಿಟ್ಟಿದ್ರೆ ಈಗ ಮನೆಗೆ ಎಲ್ಲರೂ ಬಂದು ಅವಳು ಮರ್ಯಾದೆ ಹೋಗೋಕ್ಕೂ ನಾನು ಬಿಡ್ತಿರ್ಲಿಲ್ಲ. ಅಲ್ಲ, ನಿಮ್ಗೆ ಈ ವಿಷಯ ಗೊತ್ತಾದ ತಕ್ಷಣ ಅವಳ ರೂಮಿಂದ ಆಚೆ ಬರೋದಕ್ಕೆ ಬಿಡಬಾರ್ದಿತ್ತು ತಾನೆ. ಅಲ್ಲ, ನಮಗ್ ಹೇಳೋದಕ್ಕೆ ಸರಿ ಹೋಗಲ್ಲ ಅಂದ್ರೆ ಇದರಲ್ಲ ನಿಮ್ಮ ಯಜಮಾನ್ರು, ಅವ್ರಿಗಾದ್ರೂ ಹೇಳ್ಬೋದಿತ್ತಲ್ವಾ? ನನಗೆ ತಕ್ಷಣಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಅದಕ್ಕೆ ಮಾವನವ್ರಿಗೆ ಹೇಳ್ಬಿಟ್ಟೆ. ಅಭಿ, ಮತ್ತೆ ಮತ್ತೆ ಯಾಕೆ ನೀನು ಅದಕ್ಕೆ ಬ್ಲೇಮ್ ಮಾಡ್ತಾ ಇದೀಯಾ? ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ವಾ? ಹೋಗುವಾಗ ದತ್ತ ಅವರು ಹೇಳೋಗಿದ್ದಾರೆ. ಹಾಗಂತ ಇವ್ರ ಮಗಳು ಮಾಡಿರೋ ತಪ್ಪನ ಹಾಗೆ ಸುಮ್ಮನೆ ಬಿಟ್ಬಿಡ್ಬೇಕಾ? ಮಕ್ಕಳು ಮಾಡೋ ತಪ್ಪಿಗೆ ಅಪ್ಪ ಅಮ್ಮಂಗೆ ಶಿಕ್ಷೆ ಆಗೋಂಗಿದ್ದಿದ್ರೆ ಈ ಜಗತ್ತು ಹೀಗಿರ್ತಿರ್ಲಿಲ್ಲ. ಅಭಿ, ದತ್ತ ಹೇಳಿದ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ತುಳಸಿಯವ್ರಿಗೆ ಈ ವಿಚಾರ ಗೊತ್ತಿರಲಿಲ್ಲ. ಗೊತ್ತಾದ ತಕ್ಷಣ ಈ ವಿಷಯನ ಎಲ್ರಿಗೂ ತಿಳಿಸೋದಕ್ಕೆ ಯೋಚನೆ ಮಾಡಿದ್ದಾರೆ. ಆದರೆ ಸ್ವಂತ ಮಗಳು ಪ್ರಾಣ ಕಳ್ಕೊಳ್ತೀನಿ ಅಂತ ಹೆದರ್ಸಿದ್ರೆ ಅವರಾದ್ರೂ ಏನು ಮಾಡ್ತಾರೆ? ಹೌದು ಅಭಿ, ಇದರಲ್ಲಿ ಅಮ್ಮಂದೇನೂ ತಪ್ಪಿಲ್ಲ. ಎಲ್ಲ ಅನಿರೀಕ್ಷಿತವಾಗಿ ನಡೆದೋಯ್ತು. ಈ ವಿಷಯ ಅಮ್ಮಂಗೆ ಮೊದಲೇ ಗೊತ್ತಿದ್ರೆ ನಾವು ಅವತ್ತು ಸೀಮಂತ ಮಾಡಿಸ್ತೀವಿ ಅಂತ ಹೇಳಿದಾಗಲೇ ಅಮ್ಮ ಬೇಡ ಅಂತಿದ್ರು. ಏನೋ ಅಪ್ಪ, ದೀಪಿಕಾ ಹಾಲ್ ಚಲಿದಕ್ಕೆ ಈ ವಿಚಾರ ಎಲ್ಲ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಇನ್ನೂ ಎಷ್ಟು ದಿನ ಹೀಗೆ ಯಾಮಾರಿಸ್ತಿದ್ಲು. ಈಗ ಆಗಿದ್ದಾಯ್ತು, ಆ ವಿಷಯ ಬಿಡು. ಎಷ್ಟು ಸಲ ಮಾತಾಡಿದ್ನೇ ಮಾತಾಡ್ತಾ ಇರೋದು. ಬಿಟ್ಬಿಡೋಣ ಇದನ್ನೇ ಇಲ್ಲಿಗೆ. ಹೌದು, ನಾವು ಈ ವಿಷಯನ ಮಾತಾಡಿದಷ್ಟು ತುಳಸಿಯವರಿಗೆ ಮುಜುಗರ ಆಗುತ್ತೆ. ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಟುಬಿಡಿ. ಆಯ್ತು ಮಾವ, ಅಮ್ಮಂಗೆ ನೀವೇ ಒಂದ್ಸಲಿ ಸಮಾಧಾನ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.